ಹಾಯ್ ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಖಾರ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಖಾರ ಚಟ್ನಿ ಅಂತ ಹೇಳಿದ್ರೆ ಅದನ್ನು ಕೆಂಪು ಚಟ್ನಿ ಅಂತಲೂ ಕೂಡ ಕರೀತಾರೆ. ಇದನ್ನು ಚಪಾತಿಗೆ, ರೊಟ್ಟಿಗೆ ತುಂಬ ಸಕ್ಕತ್ತಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದ್ರೆ, ನಾನು 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದೇ ಥರ ಸೇಮ್ ಪ್ರೊಪೋರ್ಷನಲ್ಲಿ 1 ಹಿಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಬೆಲ್ಲ ಏನಕ್ಕೆ ಅಂದರೆ ಬೆಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ, ರುಚಿಗೆ ತಗೋಷ್ಟು. ನೆಕ್ಸ್ಟು ಇದನ್ನು 2 ದಪ್ಪ ಈರುಳ್ಳಿ ತೊಗೊಂಡಿರೋದು. ಮತ್ತು ಇದು 1 ಹಿಡಿ ಆಗೋಷ್ಟೇ ನಾನು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಣ ಮೆಣಸಿನ್ಕಾಯಿ. ನೋಡ್ಕೊಳ್ಳಿ ಇಷ್ಟು ಪ್ರೊಪೋರ್ಷನ್, ಯಾಕಂದರೆ ಖಾರ ಇದ್ದರೆ ಸಖತ್ತಾಗಿರುತ್ತೆ ಅಂತ ಹೇಳಿ. ಎಲ್ಲದೂ ಖಾರನೂ ಬರಬೇಕು, ಹುಳಿನೂ ಬರಬೇಕು, ಮತ್ತು ಸ್ವೀಟಾಗೂ ಸಿಗಬೇಕಲ್ವಾ. ಸೊ ಹಂಗಾಗಿ ಇದು ಖಾರ ಮೆಣಸಿನ್ಕಾಯಿ. ನೆಕ್ಸ್ಟ್ ಬೆಳ್ಳುಳ್ಳಿನ ನಾನು 2 ಚಚ್ಚಿ ಇದೇ ಥರ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು ಎಸ್ಲಾಗಿ ಮಾಡ್ಕೊಂಡಿದ್ದೀನಿ 2. ನೆಕ್ಸ್ಟು ನಿಮಗೆ ಇಷ್ಟು ಒಂದು ಸ್ವಲ್ಪ ರೌಂಡ್ ಬರೋವಷ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಉಪ್ಪು ತೊಗೊಂಡಿದ್ದೀನಿ. ಉಪ್ಪು ಹರಳುಪ್ಪು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋಬೇಕು. ನಾನಿವಾಗ ಎಷ್ಟು ಹಾಕ್ಕೊತೀನಿ ಅಂದರೆ ಇಷ್ಟು 2 ಸ್ಪೂನು ಅಥವಾ 3 ಸ್ಪೂನ್ ಹಾಕ್ಕೊತೀನಿ ಉಪ್ಪನ್ನ. ಸೊ ಇವಾಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಹೇಗೆ ಹುರ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಾನು ತೊಗೊಂಡಿದ್ದಲ್ಲ ಅಷ್ಟು ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಹುರ್ಕೋಬೇಕು ಸ್ವಲ್ಪ ಇದನ್ನು. ಸೊ ಇವಾಗ ಗ್ಯಾಸ್ ಹಚ್ಕೊಂಡು ಹುರ್ಕೊಳ್ಳೋಣ. ಇವಾಗ ನಾನು ಕರ್ಬೇವಿನ ಸೊಪ್ಪಿನ ಜೊತೆಗೆ ಹಾಕ್ಕೊಂಡ್ಬಿಟ್ಟು ಹುರ್ಕೊತಾ ಇದ್ದೀನಿ. ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಉರಿಯೋಕ್ಕೆ. ಯಾವಾಗ ಮೆಣಸಿನ್ಕಾಯಿ ಹಾಕೋಬೇಕಂದ್ರೆ ಫಸ್ಟ್ ಈರುಳ್ಳಿ ಹುರ್ಕೊಳ್ಳೋಕೆ ಹೇಳಿದ್ನಲ್ಲ, ಅದು ಈ ಥರ ಬ್ರೌನ್ ಕಲರ್ ಬಂದಿದೆ ನೋಡಿ. ಈ ಥರ ಬ್ರೌನ್ ಕಲರ್ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಮೆಣಸಿನ್ಕಾಯಿನೂ ನೀವು ಉರಿಬೇಕು ಚೆನ್ನಾಗಿ ನೋಡಿ. ಮೆಣಸಿನ್ಕಾಯಿ ಸ್ವಲ್ಪ ಬೆಚ್ಚಗಾದರೆ ಸಾಕು. ಸ್ವಲ್ಪ ನೋಡಿ ಈ ಥರ ಉರಿತಿದ್ರೆ ಸಾಕು, ಜಾಸ್ತಿ ಹುರ್ಕೋಬೇಡಿ. ಮೆಣಸಿನ್ಕಾಯಿನ ಸ್ವಲ್ಪ ಬೆಚ್ಚಗಾಗೋ ಥರ, ಸ್ವಲ್ಪ ಬಿಸಿ ಆಗೋ ಥರ ಹುರ್ಕೊಳ್ಳಿ. ಆಮೇಲೆ ಆಫ್ ಮಾಡಿ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಮಿಕ್ಸಿಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹುರ್ತಿದ್ನಲ್ವ ಅದನ್ನು ಹಾಕಿದ್ದೀನಿ ಇಲ್ಲಿ. ಅದ್ರ ಜೊತೆ 1 ಹಿಡಿ ಉಪ್ಪು ಹಾಕಿದ್ದೀನಿ. ಇನ್ನೊಂದು ಅರ್ಧ ಹಿಡಿ ಇಷ್ಟು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಿಮಗೂ ಗೊತ್ತಾಗುತ್ತಲ್ವ ಉಪ್ಪು ಅಂದರೆ. 1-2 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಬೆಲ್ಲ ಇದೆ ಅಲ್ವಾ ನೋಡಿ, ಅಷ್ಟು ಹಾಕಿದ್ನಲ್ವಾ. ಇವಾಗ ಮತ್ತೆ ನಾನು ಬೆಲ್ಲ ಫಸ್ಟ್ ಇಟ್ಕೊಂಡಿದ್ನಲ್ವಾ ನೋಡಿ, ಇದು 1 ಹಿಡಿ ಆಗೋಷ್ಟಿದೆ. ಸೊ ಇದನ್ನು ಬೆಲ್ಲನ ಇಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಇಷ್ಟು ಹಾಕ್ಕೊಂಡಿದ್ದೀನಲ್ಲ, ಫಸ್ಟ್ ಇದನ್ನು ಮಿಕ್ಸಿ ಆಡಿಸ್ಕೊಳ್ಳೋಣ. ಇವಾಗ ಇಷ್ಟು ರುಬ್ಕೊಂಡಿದ್ದೀನಿ. ಸ್ವಲ್ಪನ ನೀರು ಹಾಕೋಬೇಡಿ ಇದಕ್ಕೆ ರುಬ್ಕೋಬೇಕಾದ್ರೆ, ಹಾಗೆ ಸ್ವಲ್ಪ ನಯಸ್ ಮಾಡ್ಕೊಳ್ಳಿ. ಯಾಕಂದರೆ ಮೆಣಸಿನ್ಕಾಯಿ ಬೇಗ ನಯಸ್ಸಾಗಲ್ಲ. ಅದಕ್ಕೆ ಫಸ್ಟ್ ಇಷ್ಟನ್ನು ಮಿಕ್ಸಿ ಆಡಿಸ್ಕೊಂಡು ಅದಾದಮೇಲೆ ಹುಣಸೆ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಲ್ಲ ಆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ನೋಡಿ. ಇವಾಗ ನಾವು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀವಿ. ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದು ಇಷ್ಟು ರುಬ್ಬುತ್ತೆ. ಮತ್ತು ನೀರು ಹಾಕ್ಬೇಡಿ ರುಬ್ಬಕ್ಕೆ, ಆಯಿತಾ. ಮಿಕ್ಸಿ ಚೆನ್ನಾಗಿದ್ದರೆ ನೀರು ಹಾಕ್ಬೇಡಿ. ಮತ್ತು ನೀವು ರುಬ್ಬೇಕಾದ್ರೆ ಸ್ವಲ್ಪ ಈ ಥರ ಟರ್ನ್ ಮಾಡ್ತಾ ರುಬ್ಬಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ವೆರಿ ಟೇಸ್ಟಿ ಆಗಿರುತ್ತೆ. ಖಾರ ಸ್ವೀಟ್ ಹುಳಿಯಾಗಿರೋಂಥ ಖಾರ ಚಟ್ನಿ ರೆಡಿಯಾಗಿದೆ. ಇದನ್ನು ಮನೇಲಿ ಮಾಡಿಕೊಂಡು ತಿನ್ನೋಡಿ. ರೊಟ್ಟಿ, ಚಪಾತಿ ಮತ್ತು ರೈಸ್ ಜೊತೆನೂ ತುಂಬ ಸಕ್ಕತ್ತಾಗಿರುತ್ತೆ. ನಾವು ಇದನ್ನು ರೈಸಿಗಾದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತೀವಿ. ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಹೇಳಿ, ಕಮೆಂಟ್ ಮಾಡಿ. ಓಕೆ, ಬಾಯ್.